ಶಿವ ಎಂದರೆ ಸಂಹಾರಕ ಎಂದು ಕರೆಯುತ್ತಾರೆ ನಿಜ. ಆದರೆ ಆ ಸಂಹಾರ ನಾಶವಲ್ಲ, ಅದು ಬದಲಾವಣೆ. ನಮ್ಮೊಳಗಿನ ಹಳೆಯ ನೋವುಗಳು, ಬೇಡದ ಆಲೋಚನೆಗಳು ಸಂಹಾರಗೊಂಡು ಹೊಸ ಸೃಷ್ಟಿಯ ಉಗಮವಾಗುವ ಪ್ರಕ್ರಿಯೆಯೇ ಶಿವ. ನಿಮಗೊತ್ತಾ, ಜಗತ್ತಿನ ಪ್ರತಿಯೊಂದು ಅಣುವೂ ಶಿವನ ನೃತ್ಯದಂತೆ ಲಯಬದ್ಧವಾಗಿ ಚಲಿಸುತ್ತಿದೆ. ಆ ನೃತ್ಯದಲ್ಲಿ ನಾನು, ನೀವೆಲ್ಲರೂ ಭಾಗಿಯೇ. ಶಿವ ಎಂದರೆ ಎಲ್ಲೋ ಹೊರಗಿನ ಶಕ್ತಿಯಲ್ಲ, ಅದು ನಮ್ಮೊಳಗೆ ಇರುವ ಸಮಯ ಪ್ರಜ್ಞೆ. ಶಿವನ ಜೊತೆ ಇದ್ದರೂ ಇನ್ನೂ ನಾವು ನೀವೆಲ್ಲ ನೋವಿನಲ್ಲೇ ಇರಬೇಕಾ?